ಒಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ಕೊಡಬೇಕಾಗಿತ್ತು. ಹಾಗಾಗಿ ಆ ಇಂಪಾರ್ಟೆಂಟ್ ಅಪ್ಡೇಟನ್ನು ಕೊಟ್ಟು ಹೋಗೋಣ ಅಂತ. ಏನಿಲ್ಲ, ನೀವು ಆವಾಗಲೂ ಹೇಳ್ತಾ ಇದ್ದೀರಾ ಏನೋ ಯಾವಾಗಲೂ ದರ್ಶನ್ ಅಂತ ಎತ್ಕೊಂಡು ನೀವು ಮೈಲೇಜ್ ತೊಗೊತೀರಾ ಅಂತ. ನಾನು ದರ್ಶನ್ ಹೆಸರು ಹೇಳ್ಕೊಂಡು ಮೈಲೇಜ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ದರ್ಶನ್ ಯಾವ ರೀತಿ ಈ ಎಂಟೈರ್ ಸಿನಿಮಾ ಇಂಡಸ್ಟ್ರಿನ ಆಪರೇಟ್ ಮಾಡ್ತಾ ಇದ್ದಾನೆ, ಯಾವ ರೀತಿ ಬೇರೆಯವ್ರನ್ನ ಬೆದರಿಸ್ಲಿಕ್ಕೆ ಈ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದರ ಬಗ್ಗೆ ನಮಗೆ ಸಿಕ್ಕಾಬಿಟ್ಟೆ ವಿ ಹ್ಯಾಡ್ ಅ ಲಾಟ್ ಆಫ್ ಕ್ಯೂರಿಯಾಸಿಟಿ. ಅಟ್ ದ ಸೇಮ್ ಟೈಮ್ ಈತ ಏನು ಮಾಡ್ತಾ ಇದ್ದಾನೆ, ಬರೀ ಹುಡುಗರನ್ನ ಬೆಳೆಸ್ಕೊಂಡು ಎಷ್ಟು ತಾಕತ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಟೆಕ್ನಾಲಜಿ ಎಲ್ಲ ಬಳಸ್ತಾ ಇದ್ದಾನೆ ದರ್ಶನ್ ಅನ್ನೋದು ನಮಗೆ ಯಾವಾಗ ಈ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ನಮಗೆ ವಿ ಗಾಟ್ ಅನ್ ಅಪ್ಡೇಟ್. ಏನು ಅಂತಂದರೆ ಸುಮಾರು 250 ಗ್ರೂಪ್ಗಳನ್ನು ದರ್ಶನ್ ತನ್ನ ಒಂದು ಆರ್ಮಿ ಥರ ಇಟ್ಟಿದ್ರಂತ. 250 ಇಂಟು 250 ಅಂದ್ಕೊಂಡ್ರೆ ಹೆಚ್ಚು ಕಮ್ಮಿ 70,000 ಆರ್ಮಿನ, ವರ್ಚುವಲ್ ಆರ್ಮಿನ ಈತ ಬಳಸ್ತಾ ಇದ್ದಾನೆ ಅಂತ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಮೊಬೈಲ್ನ ಸೀಸ್ ಮಾಡಿದಾಗ ಅಥವಾ ಗೊತ್ತಾಗುತ್ತೆ. ಅದನ್ನ ನಾಗ ಅಥವಾ ರಜನಿ ಅಂತ ಆಪರೇಟ್ ಮಾಡ್ತಾ ಇದ್ರು ಅಂತ ಕೂಡ ಸುದ್ದಿ ಹೇಳುತ್ತೆ. ಬಟ್ ಅಲ್ಲಿಗೆ ನಿಂತೋಗುತ್ತೆ. ಬಟ್ ಅವರ್ ಪಾಯಿಂಟ್ ವಾಸ್, ಈ ಆರ್ಮಿ ಏನ್ ಕೆಲಸ ಮಾಡುತ್ತೆ ದರ್ಶನ್ಗೆ, ಈ ಆರ್ಮಿ ದರ್ಶನ್ ಸಾಕಿರುವಂತ ಆರ್ಮಿ ಆಕ್ಚುಲಿ ಏನ್ ವರ್ಕ್ ಮಾಡುತ್ತೆ, ನಾವು ಅದನ್ನ ಇಷ್ಟು ಸಲೀಸುವಂತ ಒಪ್ಕೊಳಕ್ಕೆ ರೆಡಿನೇ ಇರಲಿಲ್ಲ. ಮೈ ಟೀಮ್ ವಾಸ್ ವಾಂಟೆಡ್ ಟು ನೋ ಸಮಥಿಂಗ್ ಈಸ್ ಫಿಶಿ. 70,250 ಗ್ರೂಪ್, ವಾಟ್ಸಪ್ ಗ್ರೂಪ್ ಒಬ್ಬ ವ್ಯಕ್ತಿ ಮಡ್ಕಂತಾನೆ ಅಂತಂದ್ರೆ ಅವನಂತೂ ಹುಚ್ಚ ಆಗಕ್ಕೆ ಸಾಧ್ಯ ಇಲ್ಲ. ಈ ಈಸ್ ಡೂಯಿಂಗ್ ಸಮಥಿಂಗ್ ವಿತ್ ದಿಸ್ ವರ್ಚುವಲ್ ಆರ್ಮಿ. ಏನದು ದಾಟ್ ವಾಸ್ ಅವರ್ ಕ್ವಶನ್. ದರ್ಶನ್ ಈ 250 ವಾಟ್ಸಪ್ ಗ್ರೂಪ್ಗಳನ್ನ ನಾನು ಹೇಳಿದ್ದಲ್ಲ, ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪೊಲೀಸರು ಹೇಳ್ತಾರೆ ದರ್ಶನ್ ಮೊಬೈಲ್ನ ಸೀಸ್ ಮಾಡಿದಾಗ, ಐ ಡೋಂಟ್ ನೋ ವಿಚ್ ಮೊಬೈಲ್ ದೇ ಸೀಸ್ಡ್ ಇಟ್, ಅದರಲ್ಲಿ 250ಕ್ಕೂ ಹೆಚ್ಚು ದರ್ಶನ್ ಫ್ಯಾನ್ಸ್ ವಾಟ್ಸಪ್ ಗ್ರೂಪ್ಗಳಿತ್ತು. ನಮ್ಮ ಪ್ರಶ್ನೆ ಅಂತಂದ್ರೆ ಇಲ್ಲಿ ಸೇರ್ಕೊಂಡವ್ರು ಯಾರು? ಆಮೇಲೆ ಇಲ್ಲಿ ಸೇರ್ಕೊಂಡವರು ಪುಕ್ಸಟೆ ಮಾಡ್ತಾರ? ಇಲ್ಲ, ಅವ್ರಿಗೆ ಪೇಮೆಂಟ್ ಹೋಗ್ತಾ ಇತ್ತು. ಯಾರು ಕೊಡ್ತಾ ಇದ್ರು? ಅಫ್ಕೋರ್ಸ್ ದರ್ಶನ್ ಕೊಡ್ಬೇಕು, ಬೇರೆ ಯಾರು ಕೊಡ್ಬೇಕಲ್ಲ. ಪ್ರಶ್ನೆ ಏನಪ್ಪ ಅಂತಂದ್ರೆ 250 ಗ್ರೂಪನ್ನ ದರ್ಶನ್ ಒಂದು ವರ್ಚುವಲ್ ಆರ್ಮಿ, 70,000 ಜನ ಅಂತಂದ್ರೆ ಆಲ್ಮೋಸ್ಟ್ ಇಟ್ಸ್ ಎ ವರ್ಚುವಲ್ ಆರ್ಮಿ. ಈ ವರ್ಚುವಲ್ ಆರ್ಮಿನ ಸುಮ್ನೆ ಹಣ ಕೊಟ್ಟು ದರ್ಶನ್ ಸಾಕ್ತಾ ಇದ್ದಾನ? ಸುಮ್ನೆ ಹಣ ಕೊಟ್ಟು ಸಾಕ್ಲಿಕ್ಕೆ ದರ್ಶನ್ ದಡ್ಡನ? ಆಮೇಲೆ ಯಾವಾಗಲೂ ವರ್ಷಕ್ಕೆ 2-3 ಫಿಲಂ ಮಾಡೋದಕ್ಕೆ 250 ವಾಟ್ಸಪ್ ಗ್ರೂಪ್ ನಿಜವಾಗ್ಲೂ ಬೇಕಾಗಿದ್ಯಾ? 250 ವಾಟ್ಸಪ್ ಗ್ರೂಪ್ ಅಂದ್ರೆ 70,000 ಜನ. ಈ 70,000 ಜನ ಸುಮ್ನೆ ಕೂತ್ಕೊಳ್ಳೋಕ್ಕಂತೂ ಸರಿಯಲ್ಲ. ದೇ ಆರ್ ಡೂಯಿಂಗ್ ಸಮಥಿಂಗ್ ಆನ್ ಬಿಹಾಫ್ ಆಫ್ ದರ್ಶನ್ ಪರವಾಗಿ ಏನೋ ಮಾಡ್ತಾ ಇದ್ದಾರೆ. ದರ್ಶನ್ ಇವ್ರ ಕೈಲಿ ಏನೋ ಮಾಡಿಸ್ತಾ ಇದ್ದಾನೆ ಅಂದ್ರ ನಮಗೆ ಒಂದು ಅನುಮಾನ ಅಲ್ಲ, ಖಚಿತ ಆಗತ್ತೆ. ಬಟ್ ಈ 70,000 ವಾಟ್ಸಪ್ ಗ್ರೂಪ್ ಯಾರು, ಹೇಗೆ ಕಂಡುಹಿಡಿಯೋದು? ದಟ್ ವಾಸ್ ಬಿಗ್ಗೆಸ್ಟ್ ಚಾಲೆಂಜ್ ಫಾರ್ ಅಸ್. ಪೊಲೀಸರು ರಿವೀಲ್ ಮಾಡಲ್ಲ. ಯಾಕೆ ಅಂತಂದ್ರೆ ಅವ್ರಿಗೆ ಅದರಿಂದ ಮುಂದೆ ಹೋದ್ರೆ ಅನ್ವಾಂಟೆಡ್ ಹೆಡ್ಏಕ್ ಅಂತೇಳಿ ಪೊಲೀಸ್ ತನಿಖೆ ಅಲ್ಲೇ ನಿಂತೋಗುತ್ತೆ. ಬಟ್ ನಮ್ಮ ತನಿಖೆ ಅಲ್ಲಿ ಶುರುವಾಗುತ್ತೆ. ಎಲ್ಲಿ ಪೊಲೀಸ್ ತನಿಖೆ ನಿಲ್ಲಿಸ್ತಾರೆ ಅಲ್ಲಿ ನಮ್ಮ ಟೀಮ್ ತನಿಖೆ ಶುರು ಮಾಡುತ್ತೆ. ಈ ದರ್ಶನ್ ಸಾಕಿರೋ ಈ ಒಂದು ವಾಟ್ಸಪ್ ಗ್ರೂಪ್ ಅನ್ನ ನಮ್ಮ ಕಡೆ ಮೈ ಮೇಲೆ ಬಿಟ್ಕೊಬೇಕು ಅಂತ ನಾವು ಡಿಸೈಡ್ ಮಾಡ್ಕೊಂತೀವಿ. ವಿ ಡಿಸೈಡ್ ಈ 70,000 ಜನ, ಈ 70,000 ದರ್ಶನ್ ಸಾಕಿರೋ ಅಂತ ಅಥವಾ ದರ್ಶನ್ ಪ್ರತಿ ತಿಂಗಳು ಫಂಡ್ ಮಾಡ್ತಾರಂತ ಈ ಒಂದು ವಾಟ್ಸಪ್ ಗ್ರೂಪ್ ಆರ್ಮಿನ ನಮ್ಮ ಮೈ ಮೇಲೆ ಹಾಕೊಳ್ಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ. ಹೇಗೆ ಹಾಕೊಳ್ಳೋದು? ದರ್ಶನ್ನ ಕೆದಕ್ಲೇಬೇಕು. ದರ್ಶನ್ನ ಕೆದಕಿದ್ರೆ ಇವ್ರ ಮೈ ಮೇಲೆ ಬರ್ತಾರಂತ ಗೊತ್ತಾಯ್ತು. ಸೊ ಅವರ್ ಪ್ಲಾನ್ ವಾಸ್, ದರ್ಶನ್ನ ಕೆದಕಿದ್ವಿ. ವಾಟ್ ಹ್ಯಾಪನ್? ನಿಮ್ಗೆ ಆಶ್ಚರ್ಯ ಆಗ್ಬೋದು. ಐ ಸ್ಪೋಕ್ ಟು ಯಾರಪ್ಪ ಅವನು, ಪ್ರಥಮ್ ಹತ್ರ ಮಾತಾಡಿದೆ. ಪ್ರಥಮ್ ನಂಬರೇ ಚೇಂಜ್ ಮಾಡ್ಬಿಟ್ಟಿದ್ದಾನೆ. ಈ ದರ್ಶನ್ ಆರ್ಮಿ ಕೊಟ್ಟಂತ, ಆರ್ಮಿ ಅಂತಂದ್ರೆ ಆ ಫೋನ್ 24/7 ಅವ್ರು ಫೋನ್ ಮಾಡ್ತಾರೆ.
ನೀವು ದರ್ಶನ್ಗೇನಾದ್ರೂ ಮಾತಾಡಿದ್ರೇನೋ ಕೆಟ್ಟ ಪದ ಬಳಸ್ತೇನೋ ಅಥವಾ ಯಾಕಪ್ಪ ಅಂತ ಪ್ರಶ್ನೆ ಮಾಡಿದ್ರು ಸಹ ಈ 70,000 ಜನ ಆರ್ಮಿ ಆಕ್ಟಿವ್ ಆಗ್ತಾರೆ, ನಿಮ್ಮ ಫೋನನ್ನ ಪತ್ತೆ ಹಚ್ತಾರೆ, ನಿಮ್ಮ ಫೋನ್ಗೆ 24/7 ನಾನ್ ಸ್ಟಾಪ್ ರಿಂಗ್ ಆಗುತ್ತೆ. ಯಾವ ಮಟ್ಟಿಗೆ ಫ್ರಸ್ಟ್ರೇಟ್ ಆಗುತ್ತೆ ಅಂತಂದ್ರೆ, ಇಲ್ಲ ಒಂದು ಫೋನ್ ನಂಬರ್ ಚೇಂಜ್ ಮಾಡಬೇಕು, ಇಲ್ಲ ದರ್ಶನ್ಗೆ ಫೋನ್ ಮಾಡಿ ಗುರು ತಪ್ಪಾಯಿತು ಅಂತ ಕೇಳಬೇಕು. ದಟ್ ಈಸ್ ವಾಟ್ ದ ಜಾಬ್ ಆಫ್ ದಿಸ್ ಆರ್ಮಿ. ಮೆಸೇಜ್ ಮಾಡ್ತಾರೆ ವಾಟ್ಸಪ್ ಅಲ್ಲಿ, ಮೆಸೆಂಜರ್ ಅಲ್ಲಿ ಮೆಸೇಜ್ ಹಾಕ್ತಾರೆ, ಕಾಲ್ ಕಂಟಿನ್ಯೂಸ್. ಒಂದು ಕಾಲ್ ನೀವು ನಂಬಿರ್ಬೋದು, ನೀವು ಅಬ್ಸರ್ವ್ ಮಾಡಿರ್ಬೋದು, ಕಳೆದ 6 days ಅಲ್ಲಿ ನನ್ನ ಫೋನ್ ಕಂಟಿನ್ಯೂಸ್ ಎಂಗೇಜ್ ಮಾಡ್ತಾ ಇದೆ. ಯಾಕೆ ಅಂತಂದ್ರೆ ಬರೀ ಬೆಳಗ್ಗೆ ಅಲ್ಲ, ರಾತ್ರಿ ಕೂಡ ಈ ಒಂದು ದರ್ಶನ್ ಆರ್ಮಿ ನನಗೆ ಫೋನ್ ಕಾಲ್ ಮಾಡ್ತಾ ಇತ್ತು. ಬಟ್ ನಾವು ತಾಳ್ಮೆ ಕಳ್ಕೊಂಡಿಲ್ಲ, ಬಿಕಾಸ್ ನಮಗೆ ಈ 70,000 ನಂಬರ್ಸ್ನ ಅವಶ್ಯಕತೆ ಇತ್ತು. ಸೊ ವಿ ಅಲೋಡ್ ದಮ್ ಟು ಕಾಲ್ ಅಸ್. ದರ್ಶನ್, ಇದು ನಿನ್ನ ಆರ್ಮಿ ಕಾಲ್ ಮಾಡಿದ್ದಲ್ಲ, ನಿನ್ನ ಆರ್ಮಿ ಕೈಲಿ ನಾವು ಫೋನ್ ಮಾಡಿಸ್ಕೊಂಡಿದ್ದು. ಹೇಗಿದೆ ಆಂಜಕ ಮಾಂಜ? ನನಗೆ ಗೊತ್ತಲ್ಲ, ನನಗೆ ಗೊತ್ತು. ಈ 70,000 ಆರ್ಮಿ ಇಟ್ಕೊಂಡು ನೀನು ಚಿತ್ರರಂಗದಲ್ಲಿ ಏನ್ ಮಾಡ್ತಾ ಇದೀಯ ಅಂತ. ನಿನಗೆ ಯಾರೇ ಆವಾಜ್ ಹಾಕ್ಲಿ ಅಥವಾ ನಿನ್ಗೆ ಯಾರೇ ತಿರುಗಿ ಬೀಳಲಿ ಅಥವಾ ಯಾರೇ ನಿನಗೆ ಪ್ರಶ್ನೆ ಮಾಡ್ಲಿ, ಈ ಆರ್ಮಿ ಅವರನ್ನ ಅಡ್ಡಡ್ಡ ಉದ್ದುದ್ದ ಫೋನಲ್ಲಿ ವಾಟ್ಸಪ್ ಅಲ್ಲಿ ಎಕ್ಕಿಡಿತಾರೆ. ದೇ ವಿಲ್ ಎನ್ಶ್ಯೂರ್ ಯಾಕಪ್ಪ ದರ್ಶನ್ ಎದುರಾಕೊಂಡ್ರಿ ಅನ್ನೋ ಮಟ್ಟಕ್ಕೆ ಈ 70,000 ಜನ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ತಾರೆ, ಮೆಸೆಂಜರ್ ಅಲ್ಲಿ ಮೆಸೇಜ್ ಮಾಡ್ತಾರೆ, ಕಂಟಿನ್ಯೂಸ್ ಕಾಲ್ ಮಾಡ್ತಾರೆ, ಇನ್ಕ್ಲೂಡಿಂಗ್ 24/7 ದಿನದ 24 ಗಂಟೆ ಇನ್ಕ್ಲೂಡಿಂಗ್ ರಾತ್ರಿ ಸಹ ಮಾಡ್ತಾರೆ. ಅಂಡ್ ದಟ್ ಈಸ್ ವಾಟ್ ಹ್ಯಾಪೆಂಡ್ ವಿತ್ ಅಸ್. ನಮ್ಮ ಜೊತೆನೂ ಅದೇ ಆಯ್ತು. ಬಟ್ ನಮಗೆ ಈ ಆರ್ಮಿ, ಎಂಟೈರ್ ಆರ್ಮಿ ಡೀಟೇಲ್ಸ್ ನಮ್ಗೆ ಬೇಕಾಗಿತ್ತು. ಬಿಲೀವ್ ಇಟ್ ಆರ್ ನಾಟ್, ವಿ ಹ್ಯಾವ್ ಕ್ರಾಸ್ಡ್ 51,000 ಫೋನ್ ನಂಬರ್ಸ್ ನಮಗೆ ಫೋನ್ ಮಾಡಿದೆ. ವಿ ಹ್ಯಾವ್ ಎ ಡೇಟಾ ಬೇಸ್. ದರ್ಶನ್ದು ವರ್ಚುವಲ್ ಆರ್ಮಿ ಎಂಟೈರ್ ಡೇಟಾ ಬೇಸ್ ನಮ್ಮ ಹತ್ರ ಇದೆ. ಇನ್ಫ್ಯಾಕ್ಟ್ ಪೊಲೀಸರ ಬಳಿ ಇದೆಯಲ್ಲೋ ಗೊತ್ತಿಲ್ಲ. ವಿ ಹ್ಯಾವ್ ದಾಟ್ ವರ್ಚುವಲ್ ಆರ್ಮಿ. ಈ ವರ್ಚುವಲ್ ಆರ್ಮಿನ ಇಟ್ಕೊಂಡು ಫಿಲಮ್ಗಳನ್ನ ಯಾರ್ದಾದ್ರು, ಫಾರ್ ಎಕ್ಸಾಂಪಲ್ ಜಗ್ಗೇಶ್ದು ರಂಗನಾಯಕ ರಿಲೀಸ್ ಆಗುತ್ತೆ, ಜಗ್ಗೇಶ್ಗೂ ದರ್ಶನ್ಗೂ ಆಗಲ್ಲ. ಅಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಈ ಆರ್ಮಿ ಎಂಟೈರ್ ಈ ಆರ್ಮಿ 70,000 ಏನು ಆರ್ಮಿ ಇದ್ದಾರೆ, ಅವರು ನೆಟ್ಟಲ್ಲಿ ಹಾಕ್ತಾರೆ ರಿವ್ಯೂ ಕೊಡಕ್ಕೆ. ಸರಿ ಇಲ್ಲ. ಎಷ್ಟೋ ಚೆನ್ನಾಗಿರೋ ಫಿಲಮ್ಗಳು ಈ ಆರ್ಮಿ ಕೊಡುವಂತ ರಿವ್ಯೂ ಇಂದ ನೆಲ ಕಚ್ಚಿಬಿಡುತ್ತೆ. ಬರೀ ದರ್ಶನ್ ಅಪೋನೆಂಟ್ಗಳನ್ನ ಮಟ್ಟ ಹಾಕಿಲ್ಲ ಈ ಆರ್ಮಿ, ಈ ವರ್ಚುವಲ್ ಆರ್ಮಿಗೆ ತಿಂಗಳು ಪೇಮೆಂಟ್ ಹೋಗುತ್ತೆ ದರ್ಶನ್ ಇಂದ. ಹೇಗೆ ಕೊಡ್ತಾನೆ, ಯಾರು ಕೊಡ್ತಾರೆ? ಒನ್ಸ್ ಅಗೇನ್ ಕರ್ನಾಟಕ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಬೇಕು. ನಮ್ಮ ವಿಚಾರ ಇಷ್ಟೇನೇನೆ, ಈ ಆರ್ಮಿನ ನಮ್ಮ ಕಡೆ ಸೆಳಿಬೇಕು ಅಂತ ನಾವೇ ದರ್ಶನ್ ಮೇಲೆ ಎರಗಿದ್ವಿ. ನಾನು ಎರಗದೆ, ಈ ಆರ್ಮಿ ನನ್ನ ಮೇಲೆ ಅಟ್ಯಾಕ್ ಮಾಡ್ತು. ಕಂಟಿನ್ಯೂಸ್ ಫೋನ್ ಬಂತು, ದೇ ಮೆಸೇಜ್ ಮೀನ್ ಮೆಸೆಂಜರ್, ವಾಟ್ಸಪ್ ಬಂತು. ಬಟ್ ಸಕ್ಸಸ್ಫುಲಿ ನಾವು ಈ ದರ್ಶನ್ನ, ಈ ಆರ್ಮಿನ ಡೇಟಾ ಬೇಸನ್ನು ಎತ್ತಿಬಿಟ್ಟಿದ್ದೀವಿ. ಅವರೇ ಫೋನ್ ಮಾಡಿ ಈ ಎಂಟೈರ್ ಡೇಟಾ ಬೇಸನ್ನು ನಮ್ಮ ಜೊತೆ ಬಿಟ್ಟಿದ್ದಾರೆ. ನಾವು ದ ಕ್ವಶನ್ ಇಸ್, ಈ ಒಂದು ಆರ್ಮಿನ ಮಾಡಿಕೊಂಡು ಪ್ರಥಮನ ಎದುರಿಸೋದಿರ್ಬೋದು, ಫಿಲಮ್ಗಳಿಗೆ ಇವರೇ ಡಿಸೈಡ್ ಮಾಡ್ತಾರೆ. ಎಷ್ಟೋ ಫಿಲಮ್ಗಳಿಗೆ ಇವರು ಒಟ್ಟೊಟ್ಟಿಗೆ ಆರ್ಮಿ ಚೆನ್ನಾಗಿಲ್ಲ ಅಂತ ಹಾಕರೆ ಅದು ಜನಾಭಿಪ್ರಾಯ ಎಷ್ಟೋ ಫಿಲಮ್ಗಳಲ್ಲಿ ಆಗಿದೆ. ಎಷ್ಟೋ ಚೆನ್ನಾಗಿರೋ ಫಿಲಮ್ಸ್ ನೆಲ ಕಚ್ಚುತ್ತೆ. ದಟ್ ಈಸ್ ವಾಟ್ ಈ ದರ್ಶನ್ನ ಈ ಒಂದು ವಾಟ್ಸಪ್ ಆರ್ಮಿ ಮಾಡುತ್ತಿರುವ ಕೆಲಸ. ಬಟ್ ನಮಗೂ ಸಹ ಅದೇ ರೀತಿ ವಾಟ್ಸಪ್ ಗ್ರೂಪ್ ಮಾಡಿದ್ರು, ವಾಟ್ಸಪ್ ಅಲ್ಲಿ ಕಾಲ್ ಮಾಡಿದ್ರು. ಒಂದ್ ಕಡೆ ಏನೋ ಮೊಬೈಲಲ್ಲಿ ಕಾಲ್ ಮಾಡ್ತಾರೆ, ಇನ್ನೊಂದು ಕಡೆ ವಾಟ್ಸಪ್ ಗ್ರೂಪಲ್ಲಿ ಕಾಲ್ ಮಾಡ್ತಾರೆ, ಇನ್ನೊಂದು ಕಡೆ ಗ್ರೂಪ್ಗಳಿಗೆ ಆ್ಯಡ್ ಮಾಡ್ತಾರೆ. ಬಟ್ ಅಲ್ಟಿಮೇಟ್ಲಿ ನಮ್ದು ಕೂಡ ನಮ್ಮ ಪೇಷನ್ಸ್ ಸಹ ಟೆಸ್ಟಿಂಗ್ ಆಯಿತು, ನಮ್ಮ ಟೀಮಿನ ಪೇಷನ್ಸ್ ಸಹ ಟೆಸ್ಟಿಂಗ್ ಆಯಿತು. ಬಟ್ ನಾವು ತಗ್ಲಿಲ್ಲ, ಜಗ್ಲಿಲ್ಲ, ಬಗ್ಲಿಲ್ಲ. ಯಾಕಂದ್ರೆ ಇವರನ್ನ ಮೈ ಮೇಲೆ ಬಿಟ್ಕೊಂಡವ್ರೆ ನಾವು. ಯಾಕೆ ಅಂತಂದ್ರೆ ವಿ ವಾಂಟೆಡ್ ಟು ನೋ ದರ್ಶನ್ ಈ ಆರ್ಮಿನ ಇಟ್ಕೊಂಡು ಯಾವ ರೀತಿ ಕಾಟ ಕೊಡ್ತಾನೆ, ಆಮೇಲೆ ಆ ಕಾಟ ಕೊಡುವಂತ ವ್ಯಕ್ತಿಯ ಪರಿಸ್ಥಿತಿ ಏನಾಗುತ್ತೆ ಅಂತ ನಾವೇ ಸ್ವತಃ ನಮ್ಮ ಟೀಮ್ ಅನುಭವಿಸ್ಬೇಕಾಗಿತ್ತು. ವಿ ಅನುಭವಿಸ್ಲಿಲ್ಲ, ವಿ ಎಂಜಾಯ್ಡ್. ಯಾಕೆ ಅಂತಂದ್ರೆ ಇವನ ಆರ್ಮಿ ಯಾರು ಅಂತ ನಮಗೆ ಗೊತ್ತಾಗಬೇಕಾಗಿತ್ತು. ನಮಗೆ ಗೊತ್ತಾಗಿದೆ.
ಪಾಸಿಬಲಿ ಪೊಲೀಸರ ಬಳಿ ಸಹ ಈ ಒಂದು, ಬಟ್ ನನಗೆ ಆಶ್ಚರ್ಯ ಆಗುತ್ತೆ, ಈ ರೀತಿ ವಾಟ್ಸಪ್ ಗ್ರೂಪ್ಗಳನ್ನ ಬಳಸ್ಕೊಂಡು 70,000 ವಾಟ್ಸಪ್ ಗ್ರೂಪ್ಗಳನ್ನ ಬಳಸ್ಕೊಂಡು ಇಡೀ ಕನ್ನಡ ಇಂಡಸ್ಟ್ರಿನ ಕಂಟ್ರೋಲ್ ಮಾಡ್ತಾ ಇದ್ದಂತ ಈ ದರ್ಶನ್ನ ಸೊಂಟ ಮುರಿದಿದ್ದೆ ನಾವು. ಯಾಕೆ ಅಂತಂದ್ರೆ ಇವತ್ತು ಈ ಆರ್ಮಿ ಹಣೆಬರನ್ನ ಮುಗಿಸಾಕಿದ್ದೀವಿ. ವಿ ಹ್ಯಾವ್ ಫಿನಿಶ್ಡ್ ದ ಗೇಮ್ ಆಫ್ ದಿಸ್ ಆರ್ಮಿ. ಈ 70,000 ವಾಟ್ಸಪ್ ಗ್ರೂಪಿನ ಡೇಟಾಬೇಸ್ ನಮ್ಮ ಬಳಿ ಇದೆ. ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲೂ ಅಷ್ಟೇ, ಇಫ್ ಐ ಆಮ್ ನಾಟ್ ರಾಂಗ್, ರೇಣುಕಾ ಸ್ವಾಮಿಗೂ ಸಹ ಪವಿತ್ರ ಗೌಡರಿಗೆ ಫೋನ್ ಮಾಡಿದಾಗ ಈ ಆರ್ಮಿ ಆಕ್ಟಿವೇಟ್ ಆಗಿದೆ. ಈ 70,000 ಜನ 100% ರೇಣುಕಾ ಸ್ವಾಮಿಗೆ ಕಾಟ ಕೊಟ್ಟಿದೆ, ಥ್ರೆಟ್ನಿಂಗ್ ಮಾಡಿದೆ, ಧಮಕಿ ಹಾಕಿದೆ, 24/7 ಅವನನ್ನ ಅರೇಂಜ್ ಮಾಡಿದೆ. 100% ಈ ಕೆಲಸ ಇವನ್ ಜೊತೆನೂ ಆಗಿದೆ. ನನಗೆ ಇನ್ನೊಂದು ಪ್ರಶ್ನೆ ಇದೆ. ಅಜಿತ್ ಹನುಮಕ್ಕನವ್ರೆ, ಮೋಸ್ಟ್ಲಿ ನಿಮಗೂ ಈ ಅನುಭವ ಆಗಿರಬೇಕು. ನಾನು ಯಾವಾಗಲೂ ಅನ್ಕೊಂತ ಇದ್ದೆ, ಅಜಿತ್ ಹನುಮಕ್ಕನವ್ರಿಗೆ ದರ್ಶನ್ ಯಾಕೆ ಪರ್ಸನಲ್ ಅಂತ. ಮೊನ್ನೆ ರೀಸೆಂಟ್ ಆಗಿ ಅಜಿತ್ ಹನುಮಕ್ಕನವ್ರು ಹೇಳ್ತಾರೆ ತಿಂದು ದಾಂಡಿಗೆ ಇದ್ದಾಗಿದ್ದಾರೆ ಅಂತ. ನಾನು ಹೇಳಿದ್ರೆ ಇಷ್ಟು ಪರ್ಸನಲ್ ಯಾಕೆ ಅಂತ ನಾನು ಅನ್ಕೊಂಡೆ. ಮೋಸ್ಟ್ಲಿ ಆರ್ಮಿ ಅಜಿತ್ ಹನುಮಕ್ಕನವ್ರ ಮೇಲೂ ಬಿದ್ದಿರಬಹುದು, ಬಟ್ ಬಿದ್ದಿದೆ. ಯಾಕೆ ಅಂತಂದ್ರೆ ಈ ಆರ್ಮಿನ ಈ ನಮ್ಮ ಉಮಾಪತಿ ಅನ್ನೋರಿಗೆ ಧಮಕಿ ಹಾಕಕ್ಕೆ, ಚಿತ್ರರಂಗದಲ್ಲಿ ಕಂಟ್ರೋಲ್ ಮಾಡ್ಕಕ್ಕೆ, ಯಾರಾದರೂ ಈತನ ವಿರುದ್ಧ ಮಾತಾಡಿದ್ರೆ ಅವ್ರನ್ನ ಫೋನ್ಗಳಲ್ಲಿ ಅಟ್ಯಾಕ್ ಮಾಡಕ್ಕೆ, ಅರೇಂಜ್ ಮಾಡಕ್ಕೆ, ಧಮಕಿ ಹಾಕಕ್ಕೆ ಈ ಒಂದು ಆರ್ಮಿನ ದರ್ಶನ್ ಸಕ್ಸಸ್ಫುಲ್ ಆಗಿ ಬಳಸ್ತಾ ಇದ್ದ ಅಂತ ನಮ್ಮ ಈ ಇನ್ವೆಸ್ಟಿಗೇಷನ್ ಅಲ್ಲಿ ರಿವೀಲ್ ಆಗಿದೆ. ಅವರುಗಳು ಯಾರು ಅಂತ ನಾವು ಕಂಡುಹಿಡಿದಿದ್ದೀವಿ. ಯಾಕಂದ್ರೆ ಆ ಎಂಟೈರ್ ಆರ್ಮಿ ನನಗೆ ಫೋನ್ ಮಾಡಿದೆ. ವಿ ಹ್ಯಾವ್ ಡೇಟಾಬೇಸ್. ಇವತ್ತು ನಾನು CDR ತಗೊಂಡ್ರೆ, ಇಫ್ ಐ ಟೇಕ್ ಎ CDR ತಗೊಂಡ್ರೆ ಎಂಟೈರ್ ಡೇಟಾಬೇಸ್, ಎಂಟೈರ್ ಅಪ್ರಾಕ್ಸಿಮೇಟ್ಲಿ 50,000 to 70,000 ಫೋನ್ ನಂಬರ್ಸು ದರ್ಶನ್ಗೆ ಕೆಲಸ ಮಾಡ್ತಾ ಇದ್ರು ಸಿಕ್ಕಾಕೊಂಡಿದ್ದಾರೆ. ಥ್ಯಾಂಕ್ ಯು ದರ್ಶನ್. ಇದು ನಿನ್ನ ಆರ್ಮಿ ಅಟ್ಯಾಕ್ ಮಾಡಿದ್ದಲ್ಲ ಕಣ, ನಾವೇ ಅಟ್ಯಾಕ್ ಮಾಡಿಸ್ಕೊಂಡಿದ್ದು. ಏನಕ್ಕೆ ಅಂತಂದ್ರೆ ನಿನ್ನ ಯೋಗ್ಯತೆ, ಈ ನಿನ್ನ ವಾಟ್ಸಪ್ ಗ್ರೂಪಲ್ಲಿ ಇರುವಂಥ 70,000 ಪೇಡ್ ಗೂಂಡಾಗಳನ್ನ ಐಡೆಂಟಿಫೈ ಮಾಡಬೇಕಾಯ್ತು. ವಿ ಹ್ಯಾವ್ ಐಡೆಂಟಿಫೈಡ್ ಸಕ್ಸಸ್ಫುಲಿ. ಆಮೇಲೆ ನೀವೇನು ಅನ್ಕೊಂಡಿದ್ದೀರಾ ದರ್ಶನ್? ನೀನೇನು ಅನ್ಕೊಂಡಿದ್ಯಾ ಈ ಟ್ರೋಲಿಂಗು, ಈ ಮೆಸೇಜು ನೀವು ಮಾಡಿದ್ದು ನಾವು ಎದುರಿದ ಅಲ್ಲ ಮಗ, ನಾನು ಮಾಡಿಸ್ಕೊಂಡಿದ್ದು ನಮ್ಮ ಟೀಮ್ ಅಬ್ಸರ್ವ್ ಮಾಡ್ತಾ ಇದ್ರು. ಎಂಟೈರ್ ನಿನ್ನ ಆರ್ಮಿ ಡೇಟಾಬೇಸನ್ನ ನಮಗೆ ಇಲ್ಲಿವರೆಗೂ ಕ್ಲಿಯರ್ ಆಯಿತು. ಲಾಸ್ಟ್ 5 days ಸತತವಾಗಿ ಕಾಲ್ ಮಾಡಿರೋ ಡೇಟಾಬೇಸ್ ನಮಗೆ ಸಿಕ್ಕಿದೆ. ಅವ್ರು ಹಾಕಿರೋ ಮೆಸೇಜಸ್ ನಮ್ಮ ಹತ್ರ ಇದೆ. ಅವ್ರು ಎಂಟೈರ್ ಯಾರ್ಯಾರು ಕಾಲ್ ಮಾಡಿದ್ರೋ ಅದರ CDR ನನ್ನ ನಂಬರ್ಗೆ ಅಟ್ಯಾಚ್ ಆಗಿದೆ. ಇಟ್ಸ್ ಇನ್ ದ ನೆಟ್ವರ್ಕ್ ಆಫ್ ದ ಮೊಬೈಲ್ ನೆಟ್ವರ್ಕ್. ಈಗ ನನಗೇನು ಅವಶ್ಯಕತೆ ಇಲ್ಲ. ಆಡು ಮಗ ದರ್ಶನ, ಆಡೋ. ನಾನು ಟೆಕ್ನಾಲಜಿ ಬಳಸ್ಕೊಂಡು ಇಷ್ಟು ದೊಡ್ಡ ಆಟ ಆಡ್ತಾ ಇದೆಯಾ ನೀನು? ಕನ್ನಡ ಫಿಲಮ್ ಇಂಡಸ್ಟ್ರಿನ ಕಂಟ್ರೋಲ್ ಇಕ್ಕಕ್ಕೆ ಇಷ್ಟು ದೊಡ್ಡ ಆಟ. 70,000 ಜನರಿಗೆ ಫೀಡಿಂಗ್ ಎಲ್ಲಿಂಗ್ ಮಾಡ್ತಾ ಇದ್ದೆ. ನಮಗಿರೋ ಮಾಹಿತಿ ಪ್ರಕಾರ ಶೆಡ್ಡಲ್ಲಿ ನೀನು ಒಳ್ಳೆ ಕೆಲಸ ಅಂತೂ ಮಾಡ್ತಾ ಇರಲಿಲ್ಲ. ಆ ಪಟ್ಟಣಗೆರೆ ಶೆಡ್ಡಲ್ಲಿ ದೊಡ್ಡ ದಂಧೆ ನಡೀತಾ ಇತ್ತು ಅಂತ ನಮ್ಮ ಹತ್ರ ಮಾಹಿತಿ ಇದೆ, ನಮ್ಮ ಹತ್ರ ಪ್ರೂಫ್ ಇದೆ. ವಿ ಹ್ಯಾವ್ ಎ ಪ್ರೂಫ್ ಆಲ್ಸೋ. ಈ ದರ್ಶನ್ ಆ್ಯಂಡ್ ಗ್ಯಾಂಗು ಅಲ್ಲಿ ಯಾವುದೇ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಕೆಲಸ ಮಾಡ್ತಾ ಬದಲಾಗಿ ಒಂದು ದೊಡ್ಡ ಮಾಫಿಯಾನ ಶೆಡ್ಡಲ್ಲಿ ನಡೆಸ್ತಾ ಇದ್ರು ಅಂತ ನಮ್ಮ ಹತ್ರ ಮಾಹಿತಿ ಇದೆ. ವಿ ಹ್ಯಾವ್ ಅ ಫುಲ್ ಪ್ರೂಫ್ ಎವಿಡೆನ್ಸ್ ಆಫ್ ಯುವರ್ ನೆಟ್ವರ್ಕ್. ನೀನೇನೋ ಅನ್ಕೊಂಡಿದ್ಯಲ್ಲ, ಏಯ್ ಬಚ್ಚಾ, ಕಾಂಗ್ರೆಸ್ ಸರ್ಕಾರ ಇದ್ರೆ ನೀನು ಬಚಾವ್ ಆಗ್ಬೋದು ಅನ್ಕೊಂಡ. ವಿ ಹ್ಯಾವ್ ಟೇಕನ್ ಅಪ್ ದಿಸ್ ಕೇಸ್. ದರ್ಶನ್ಗೆ ಭಯ ಬೀಳ್ಬೇಕಾ? ಒಬ್ಬ ರಮೇಶ್ ಜಾರಕಿಹೊಳಿನ 1000 ದರ್ಶನ್ ಹಾಕಿದ್ರೆ ಒಬ್ಬ ರಮೇಶ್ ಜಾರಕಿಹೊಳಿ, ಏಯ್ ಕೇಳ್ರಿ ಕಾಂಗ್ರೆಸ್ ಅವ್ರಿಗೆ, 1000 ದರ್ಶನ್ ಹಾಕಿದ್ರೆ ಒಬ್ಬ ರಮೇಶ್ ಜಾರಕಿಹೊಳಿ. ಇಟ್ ವಾಸ್ ನಾಟ್ ಈಸಿ ಟು ಕ್ರ್ಯಾಕ್ ಹಿಮ್, ಟಚ್ ಹಿಮ್. ನಮ್ಮ ಟೀಮ್ ಟಚ್ ಮಾಡ್ತು. ಯಾರ್ಯಾರು ಗೊತ್ತಾ? ನಾನು ಆ ಕಾಂಗ್ರೆಸ್ಸಲ್ಲಿ ಡೆಪ್ಯೂಟಿ CM ಅಂತ ಇದನ್ನ ಸೂರ್ಯ ಮುಕುಂದರಾಜ್, ಅಡ್ವೊಕೇಟ್ ಸೂರ್ಯ ಮುಕುಂದರಾಜ್, ನಮ್ಮ ಟೀಮ್ ಟಚ್ ಮಾಡಿದ್ದು. ವಿ ಡಿಡ್ ಎ ಸಕ್ಸಸ್ಫುಲ್ ಆಪರೇಷನ್ ಅಗೇನ್ಸ್ಟ್ ರಮೇಶ್ ಜಾರಕಿಹೊಳಿ. ದರ್ಶನ್ಗೆ ಭಯ ಬೀಳ್ಬೇಕಾ? ಮೈ ಫುಟ್, ವಿ ಹ್ಯಾವ್ ಕ್ರ್ಯಾಕ್ಡ್ ಇಸ್ ಸ್ಟ್ರೆಂತ್. ಅವನ ತಾಕತ್ ಏನು ಅಂತ ನಾವು ಕ್ರ್ಯಾಕ್ ಮಾಡಿದ್ದೀವಿ. ಪೊಲೀಸ್ ಮಾಡ್ತಾ ಇಲ್ಲ ಗೊತ್ತಿಲ್ಲ, ಆ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಅವನು ಮಾಡ್ತಾ ಇಲ್ಲ ಗೊತ್ತಿಲ್ಲ, ಬಟ್ ವಿ ಹ್ಯಾವ್ ಸಕ್ಸಸ್ಫುಲಿ ಕ್ರ್ಯಾಕ್ಡ್ ಇಸ್. ಆಮೇಲೆ ಶೆಡ್ಡಲ್ಲಿ ಈ 70,000 ಜನಕ್ಕೆ ಹಂಚಲಿಕ್ಕೆ ಹಣ ತಯಾರಿ ಆಗತ್ತೆ, ಹಣ ಬರುತ್ತೆ. ಎಲ್ಲಿಂದ ಬರುತ್ತೆ ಆ ಡೀಟೇಲ್ಸು ನಮ್ಮ ಬಳಿ ಇದೆ. ಆ ಡೀಟೇಲ್ಸ್ ಕೊಟ್ರೆ ಇವನ ಜೊತೆಯಲ್ಲಿ ಬಾಯಿ ಕೂಡ ಜೈಲಿಗೆ ಸೇರ್ತಾನೆ ಇನ್ನೊಂದಷ್ಟು ಕೇಸಲ್ಲಿ.
ಏನ್ಯಾವ ಸ್ನೇಹಿತರೆ, ಕನ್ನಡ ಇಂಡಸ್ಟ್ರಿನ ಭೂತದ ತರ ಕಾಡ್ತಾ ಇದ್ದಂತ ಇವನ ದಶಾವತಾರ, ಇವನ ಅಂಡರ್ವರ್ಲ್ಡು, ಇವನ ಧಮ್ಕಿ ಗ್ಯಾಂಗು, ಇವನ ಶೆಡ್ ಗ್ಯಾಂಗು, ಇವನ ವಾಟ್ಸಪ್ ಆರ್ಮಿ ಇದೆಯಲ್ಲ, ದ ಮೋಸ್ಟ್ ಡೇಂಜರಸ್. ಬಟ್ ನಾವು ಅದನ್ನ ಕ್ರ್ಯಾಕ್ ಮಾಡೋದ್ರಲ್ಲಿ ಯಾವುದೇ ಕನಿಕರ ತೋರಲಿಲ್ಲ. ವಿ ಹ್ಯಾವ್ ಸಕ್ಸಸ್ಫುಲಿ ಕ್ರ್ಯಾಕ್ಡ್ ಇದೇ ಆರ್ಮಿನ ಪ್ರತಿಯೊಬ್ಬ ಆಕ್ಟರ್, ಆಕ್ಟ್ರೆಸ್, ಅಫ್ಕೋರ್ಸ್ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೂ ಅನುಭವ ಆಗಿರ್ಬೋದು, ನನಗೆ ಗೊತ್ತಿಲ್ಲ. ಅದಕ್ಕೆ ಕುಮಾರಸ್ವಾಮಿಗೆ ಇವನನ್ನು ಕಂಡ್ರೆ ಅಷ್ಟು ಉರಿ ಎತ್ಕೊಳೋದು ನನಗೆ ಗೊತ್ತಾಗುತ್ತೆ. ಕಳೆದ 5 ದಿವಸದಲ್ಲಿ ಈ ಆರ್ಮಿ ಎಷ್ಟು ಚೆನ್ನಾಗಿ ನಾವು ಅವ್ರನ್ನ ಬರ್ಮಾಡ್ಕೊಂಡ್ವಿ ಅಂತ. ಲೈ ಮಕ್ಕಳ, ಅವನು ಕೂಡ ಎಂಜಲ್ ಕಾಸ್ಗೆ ತಿಂಗಳು ಕೊಡೋ ಎಂಜಲ್ ಕಾಸ್ಗೆ ಜನಗಳಿಗೆ ಧಮ್ಕಿ ಹಾಕೋದು, ಟ್ರೋಲ್ ಮಾಡೋದು, ರಿವ್ಯೂ ಕೊಡೋದು, ಮಾಸ್ ರಿವ್ಯೂ ಕೊಟ್ಟು ಫಿಲಮ್ಗಳನ್ನ ಮುಂಡಾ ಮುಚ್ಕೊಳೋದು, ಕೆಟ್ಟ ಫಿಲಮ್ಗಳನ್ನ ಪ್ರಮೋಟ್ ಮಾಡೋದು, ಏನೇನು ಮಾಡಿಲ್ಲ ನೀವು. ಆಮೇಲೆ ಇನ್ಫ್ಯಾಕ್ಟ್ ಬಿಲೀವ್ ಇಟ್ ಆರ್ ನಾಟ್, ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಈ 70,000 ಡೀಟೇಲ್ಸ್ ನನ್ನ CDR ಅಲ್ಲಿದೆ. ಕೈಂಡ್ಲಿ ಆಡ್ ದೆಮ್. ಈ 70,000 ಜನರನ್ನ ಆ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಆಡ್ ಮಾಡಲೇಬೇಕು. ಬಿಕಾಸ್ ದೇ ಆರ್ ಅ ಪಾರ್ಟ್ ಆಫ್ ದಟ್. ಆ ಒಂದು ಕೊಲೆ ಕೇಸ್ಗೂ ಈ ಒಂದು 70,000 ವಾಟ್ಸಪ್ ಆರ್ಮಿಗೂ ದೊಡ್ಡ ಸಂಬಂಧ ಇದೆ. ಅದನ್ನ ಬೇಕಾದ್ರೆ ನಮ್ಮ ಹತ್ರ 70 ಎಷ್ಟು ಸಾವಿರ ಅಂತ ಗೊತ್ತಿಲ್ಲ, ಬಟ್ ಬಂದಿದೆ. ಈಗಲೂ ಬರ್ತಾ ಇತ್ತು, ಇವತ್ತು ಕಡಿಮೆ ಆಗಿದೆ. ಬಟ್ ದರ್ಶನ, ನಿನ್ನ ಯೋಗ್ಯತೆನ ಅಡ್ಡಡ್ಡ ಅಳೆದಿದ್ವಿ. ಟೆಕ್ನಾಲಜಿ ಬಳಸ್ತೇನೋ ಧಮ್ಕಿ ಹಾಕಕ್ಕೆ. 70,000 ಆರ್ಮಿಗೆ ದುಡ್ಡು ಎಷ್ಟು ಬೇಕು? ಎಲ್ಲಿಂದ ಬರ್ತಾ ಇತ್ತು? ಶೆಡ್ಡಿಂದ ಬರ್ತಾ ಇತ್ತಾ? ಯಾವುದು ಪಟ್ಟಣಗೆರೆ ಜಯಣ್ಣ ಶೆಡ್ಡು, ಅವನು ಆ ವಿನಯ್ ದಾಂಡಿಗ, ಅವನೊಬ್ಬ ರೌಡಿ. ಆ ರೌಡಿ ನಿನ್ನ ಶಿಷ್ಯ ಏನೋ ಅವನ ಹೆಸರು 70,000 ಆರ್ಮಿನ ಲೇ ನಾವೇ ಮೈ ಮೇಲೆ ಬಿಟ್ಕೊಂಡಿದ್ದೋ. ನೀವೇನೋ ಅನ್ಕೊಂಡ್ರೆ ನೀವು ಮೈ ಮೇಲೆ ಬಂದ್ರ? ಇಡಿಯಟ್ಸ್. ನಾವೇ ಮೈ ಮೇಲೆ ಬಿಟ್ಕೊಂಡಿದ್ದೋ. ಕಾರಣ ಯಾಕೆ ಅಂತಂದ್ರೆ, ಯಾರು 70,000 ನಂಬರ್ಸ್ ನಮಗೆ ಬೇಕಾಗಿತ್ತು. ಆ್ಯಂಡ್ ಟುಡೇ ವಿ ಆರ್ ಸಕ್ಸಸ್ಫುಲ್. ಥ್ಯಾಂಕ್ಸ್ ಅ ಲಾಟ್. ಯಾವ ಕೆಲಸನ ಕರ್ನಾಟಕ ಪೊಲೀಸು ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪೊಲೀಸರು ಕ್ರ್ಯಾಕ್ ಮಾಡೋಕ್ಕಾಗಿಲ್ಲೋ, ಆ ಒಂದು ದರ್ಶನ್ನ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡು ಮಾಡಬಾರ್ದ ಕೆಲಸಗಳನ್ನ ಮಾಡ್ತಾ ಇದ್ದಂಥ ವಾಟ್ಸಪ್ ಗ್ರೂಪಿನ ಎಂಟೈರ್ ಡಾಟಾಬೇಸು ನಮ್ಮ ಹತ್ರ ಇದೆ, CDR ಅಲ್ಲಿದೆ. ಏನ್ರೋ ಬಂದ್ಬಿಟ್ರಿ ನೀವು? ಅದಕ್ಕೆ ಹೇಳೋದು, ದಡ್ಡರ್ನ ಎದುರಾಕೊಳ್ಳಿ, ಬುದ್ಧಿವಂತನ ಎದುರಾಕೊಂಡ್ರೆ ಅಡ್ಡಡ್ಡನ ಏನಾಗ್ತಾರೆ. ಎಚ್ಚರವಾಗಿರಿ. ದಿಸ್ ಇಸ್ ಓನ್ಲಿ ಸ್ಟಾರ್ಟ್ ಆಫ್ ನಿನ್ನ ನಾಶದ ಶುರು ಇದು. ನಿನ್ನ ಪಾಪದ ಮೂಟೆ ತುಂಬಿದೆ. ಯಾರ್ಯಾರನ್ನ ಮುಂಡಾ ಮೋಚಿದ್ಯಾ ನನಗೆ ಗೊತ್ತು. ನೀನು ಯಾರನ್ನು ಬಿಟ್ಟಿಲ್ಲ. ಅಂದ್ರೆ ಏನಂತಂದ್ರೆ, ನನ್ನ ಹತ್ರ ತಗಲಾಕಂಡೆ ನಾನು. ನೀನಾ ತಗಲಾಕಂಡೆ ದರ್ಶನ ಯಾಕೋ ಬೇಕು ನಿನ್ಗೆ ತಗಲಾಕಂಡೆ. ನೀನ್ ಮಾತ್ರ ಅಲ್ಲಿ ಹೋಗಿ ಆರಾಮಾಗಿ ಶೆಡ್ಡಲ್ಲಿ ಕೂತ್ಕೊಂಡು ಮಜಾ ತಗೊಂತೀಯಲ್ಲ. 70,000 ಜನ ಆರ್ಮಿನ ಮೈ ಮೇಲೆ ಬಿಟ್ಟು ಎಲ್ಲಾರ್ಗೋ ಮಜಾ ತಗೊಂತೀಯಲ್ವೇನಾ? ಲೇ, ಆ 70,000 ಆರ್ಮಿಯ ಸೊಂಟನ ನಾನು ಮುರಿಸ್ತೀನಿ. ಯಾಕಂದ್ರೆ ಡೇಟಾಬೇಸ್ ನಮ್ಮ ಹತ್ರ ಇದೆ. ಎಲ್ಲಿ ಓಡಾಕ್ತಾರೆ ಅವರು? ಎಲ್ಲಿ ಓಡಾಗಲ್ಲ. ಎಲ್ಲಿ ಓಡಕ್ ನಾವು ಬಿಡೋದು ಇಲ್ಲ. ದಾಟ್ ಈಸ್ ವಾಟ್ ದ ಪ್ಲಾನ್. ಓಕೆ, ಏನೇ ಸ್ನೇಹಿತರೆ, ಇಂಥ ಚಾಂಡಾಳನ್ನ ಬರೀ ರೌಡಿಗಳೆಲ್ಲ ಶೆಡ್ಡಲ್ಲಿ ಮಾಡಬಾರ್ದ ಹಲ್ಕ ಕೆಲಸ ಮಾಡ್ತಾ ಇದ್ದಾನೆ ಇವನು. ಅದರಿಂದ ಬರೋ ದುಡ್ಡನ್ನ ತಗೊಂಬಂದು ಗಾಡಿಗಳಿಗೆ, ಇವನ್ ಮಾಡೋ ಶೋಕಿಗಳಿಗೆ, ಈ 70,000 ಆರ್ಮಿಗೆ ಅವ್ರ ಎದೆ ಮೇಲೆ ಹಾಕಿ ಚೂ ಬಿಡ್ತಾ ಇದ್ದ. 70,000 ಜನ ಒಟ್ಟಿಗೆ ಫೋನ್ ಮಾಡಿದ್ರೆ ಏನಾಗ್ಬೋದು? ನಿಮಗೆ ಬಿಟ್ಟಿದ್ದು 70,000 ಇವನು ದುಡ್ಡು ಕೊಟ್ಟು ಸಾಕಿರುವಂತ ನಾಯಿಗಳು, ಆ ರೌಡಿಗಳು ಫೋನಲ್ಲಿ ಫೋನ್ ಮಾಡಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗ್ಬೋದು? ನಿಮ್ಮ ಇಮ್ಯಾಜಿನ್ಗೆ ಬಿಟ್ಟಿದ್ದು ಅಂತ ಹೇಳುತ್ತಾ ಇಂಥವ್ರನ್ನ ಪರ್ಮನೆಂಟ್ ಆಗಿ ಜೈಲ್ಗೆ ಹಾಕ್ಬೇಕು. ಇಂಥ ಜೈಲಲ್ಲ, ತಗೊಂಡೋಗಿ ಆ ಬ್ರಿಟಿಷ್ ಕಟ್ಟಿದಾರಲ್ಲ, ಐಲ್ಯಾಂಡಲ್ಲಿ ತಗೊಂಡೋಗಿ ಇವನನ್ನ ಹಾಕ್ಬೇಕು. ಇವನು ನಾಗರಿಕನೇ ಅಲ್ಲ, ನಾಗರಿಕ ಸಮಾಜಕ್ಕೆ ಇವನೊಬ್ಬ ಏಸಿಗೆ. ಈಸ್ ಅ ಶಿಟ್. ಐ ಡೋಂಟ್ ಮೈಂಡ್ ಸೇಯಿಂಗ್ ದಿಸ್. ಥ್ಯಾಂಕ್ ಯು.